ನಾವೆಲ್ಲರೂ ಕುಣಿದು ಚೆನ್ನಾಗಿ ಕುಪ್ಪಳಿಸೋಣ ಅಂತ ಎಲ್ಲ ಕಣ್ಣಂಚಲ್ಲಿ ನೀರು ತರಿಸ್ಬಿಟ್ರು ಅವರು. ದಯವಿಟ್ಟು ಎಲ್ಲ ಮಹಾತಾಯಿಗಳಿಗೆ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಪ್ಲೀಸ್.
ಸ್ವಂತ ತಾಯಿ ಹಾಡು ಹೇಳಿದ್ರೆ ಎಷ್ಟು ಫೀಲ್ ಮಾಡ್ತಿದ್ರು ಮೇಡಮ್ ಅಷ್ಟೇ ಫೀಲ್ ಮಾಡಿ ಅಷ್ಟು ಚೆನ್ನಾಗಿ ಕುತ್ಕೊಂಡು ಹಾಡು ಕೇಳ್ತಿದ್ದಾರೆ. ನನಗೆ ನಿಜವಾಗ್ಲೂ ನೀವು ತಾಯಿ ಅನಿಸ್ತಿಲ್ಲ ಮೇಡಮ್, ಪುಟ್ಟು ಮಗು ತರ ಕೇಳಿದ್ರಿ ಹಾಡನ್ನ, ಅಷ್ಟು ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಸೊ ಸಾಧು ಸರ್ ನಿಮಗೋಸ್ಕರ ಅವರ ವತಿಗಳಿಂದ ಸಾಕಷ್ಟು ಸುಮಧುರವಾದ ಗೀತೆಗಳನ್ನ ಪ್ರಸ್ತುತಪಡಿಸ್ತಾರೆ. ಯಾವಾಗ? ಇವಾಗ ಬಿಗಿನಿಂಗ್ ಇಲ್ಲ, ಅದು ಮಧ್ಯಾಹ್ನ ಏನೋ ಚಿಕನ್ ಏನೋ ಕೊಟ್ಬಿಟ್ರು ಅನ್ಸತ್ತೆ ಸರ್. ತಿನ್ಬೇಕಾದ್ರೆ ಅಮ್ಮ ಅಂತ ಅಮ್ಮನೇ ಕೊಟ್ಟಿದ್ರು ಊಟ. ಈಗ ನೆಕ್ಸ್ಟ್ ಯಾರಿಗೋಸ್ಕರ ಸರ್ ಹಾಡು? ನಾವೇನೊಂದು ತಾಯಿಗೋಸ್ಕರ, ಅದು ಬಿಟ್ಟರೆ ಪ್ರೀತಿಗೋಸ್ಕರ. ನೋಡಿ ಸರ್, ನೀವು ಪ್ರೀತಿಗೋಸ್ಕರ ತಾಯಿಗೋಸ್ಕರ ಇಷ್ಟು ವರ್ಷಗಳ ಕಾಲ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಕೊಂಡು ಬಂದಿರೋದಕ್ಕೆ, ಹಾಡ್ತಿರೋದಕ್ಕೆ ನಿಮಗಿನ್ನೂ ವಯಸ್ಸೇ ಆಗಿಲ್ಲ ಸರ್. ವಯಸ್ಸಾಗಿಲ್ಲ ರೀ, ವಯಸ್ಸಾಗಿಲ್ಲ. ನನ್ನ ವಯಸ್ಸು ಎಷ್ಟಿರ್ಬೋದಪ್ಪ? ಸರ್ ಈಗ 14 ವರ್ಷ ಇರ್ಬೋದ ಸರ್? ಮೊನ್ನೆ ನಿನ್ ಜೊತೆ ನಿನ್ ಗಂಡನಾಗಿ ಆಕ್ಟಿಂಗ್ ಮಾಡಲಿಲ್ವ ನಾನು? ಮಾಡಿದ್ನ ಇಲ್ವಾ? ಮತ್ತೆ ಅಲ್ಲ ಸರ್, ಕಲಾವಿದ್ರಿಗೆ ಯಾವತ್ತೂ ವಯಸ್ಸು ಆಗೋದೇ ಇಲ್ಲ ಸರ್. ಅಟ್ಲೀಸ್ಟ್ ಒಂದು ಹಾಫ್ ಸೆಂಚುರಿ ದಾಟಿರ್ತೀರಲ್ವ ಸರ್? ಹಾಫ್ ಸೆಂಚುರಿ ಹೇಳಂಗೇ ಇಲ್ಲ. ಕಲಾವಿದ್ರು ವಯಸ್ಸೇ ಆಗಲ್ಲ, ಯಾಕೆಂದ್ರೆ ಕಲಾವಿದ್ರು ಮನುಷ್ಯನೇ ಅಲ್ಲ, ಗಂಧರ್ವರು. ಇಂಗ್ಲಿಷ್ ಅಲ್ಲಿ ಏಂಜಲ್ಸ್ ಅಂತಾರಲ್ಲ ಅವರಲ್ಲ ಸರ್? ಏಂಜಲ್ಸ್ ಪಕ್ಕದಲ್ಲಿ. ಗಂಧರ್ವರು ಯಾವತ್ತೂ ದೇವದೂತರವರು.